ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ಈ ಪ್ರೈಸ್ ಮನಿ ಅರ್ಜಿ ಸಲ್ಲಿಸಲು ಯಾವಾಗ ಪ್ರಾರಂಭ ಆಗುತ್ತೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರಿ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಯಾವಾಗ ಅರ್ಜಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ಪಿ ಯು ಸಿ ಎಕ್ಸಾಮ್ ಯಾವ ಥರ ಇತ್ತು ಅಂದರೆ ಒಂದೇ ಎಕ್ಸಾಮ್ ಇತ್ತು. ಆದ್ದರಿಂದ ಒಂದು ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ಈ ಒಂದು ಅರ್ಜಿ ಪ್ರಾರಂಭವಾಗ್ತಿತ್ತು. ಆದರೆ ಈಗ ಯಾವ ಥರ ಮಾಡಿದ್ದಾರೆ ಅಂದರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ 1 ಆಮೇಲೆ 2, 3 ಈ ಥರ 3 ರೀತಿಯಾದ ಒಂದು ನೋಡಿ ವಿದ್ಯಾರ್ಥಿಗಳೇ, ಈ ಥರ ಅಂದರೆ 3 ರೀತಿಯಾದ ಒಂದು ಎಕ್ಸಾಮು ಒಂದು ಸ್ಟಾರ್ಟ್ ಆಗಿದೆ. ಅದು ಮೊದಲನೇದಾಗಿ ಯಾವಾಗ ರಿಸಲ್ಟ್ ಬಂತಪ್ಪ ಅಂದರೆ ಏಪ್ರಿಲ್ 10ರಂದು ಈ ಒಂದು ಮೊದಲ ರಿಸಲ್ಟ್ ಬಂದಿತ್ತು. ಆನಂತರ ಸೆಕೆಂಡ್ ರಿಸಲ್ಟ್ ಯಾವಾಗ ಬಂದಿತ್ತಪ್ಪ ಅಂದರೆ ಎರಡನೇ ಎಕ್ಸಾಮ್ ಅದು ಮೇ 21ರಂದು ರಿಸಲ್ಟ್ ಬಂದಿತ್ತು. ನಂತರ ಈಗ ಮೂರನೇ ಅಂದರೆ ಸೆಕೆಂಡ್ ಪಿ ಯು ಸಿಯ 3ನೇ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ಈ ಒಂದು ಪ್ರೈಸ್ ಮನಿಗೆ ಅರ್ಜಿ ಪ್ರಾರಂಭವಾಗುತ್ತದೆ. ಅದು ಒಂದು ಲೈವ್ ಪ್ರೂಫನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ನೋಡಿ ವಿದ್ಯಾರ್ಥಿಗಳೇ, ಕಲ್ಯಾಣ ಮಿತ್ರ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಕಲ್ಯಾಣ ಮಿತ್ರ ಆಗಿದೆ. ನೀವು ಕೂಡ ಈ ಒಂದು ಫೋನ್ ನಂಬರ್ ಕಾಣಿಸ್ತಿದ್ದಲ್ಲ, ಈ ಒಂದು ನಂಬರ್ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕಲ್ಯಾಣ ಮಿತ್ರರಿಗೆ ನಾವು ಒಂದು ಸಲಹೆಯನ್ನು ಕೇಳಿದ್ವಿ. ಅಂದರೆ ಸರ್ ನಮಸ್ಕಾರ, ನನ್ನ ಹೆಸರು ಅಂದೇಳಿ ಕೊಪ್ಪಳ ಜಿಲ್ಲೆಯ ವಾಸಿಯಾಗಿದ್ದು ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ದೇನೆ. ದಯವಿಟ್ಟು ಪ್ರೋತ್ಸಾಹಧನ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತದೆ ತಿಳಿಸಿ ಅಂತೇಳಿ ನಾವು ಒಂದು ಸಲಹೆಯನ್ನು ಕೇಳಿದ್ವಿ. ಅದಕ್ಕೆ ಅವರು ರಿಪ್ಲೈ ಏನು ಮಾಡಿದ್ರಪ್ಪ ಅಂದರೆ ವಾಟ್ ಆರ್ ಯು ಸ್ಟಡಿಂಗ್ ಅಂದರೆ ನೀವು ಏನು ವಿದ್ಯಾಭ್ಯಾಸ ಮಾಡ್ತಾಯಿದ್ದೀರಿ ಅಂತ ಕೇಳಿದರು. ನಾವು ಅದಕ್ಕೆ ಡಿಗ್ರಿ ಅಂತ ಹೇಳಿದ್ವಿ, ಅಂದರೆ ಪದವಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಏನು ರಿಪ್ಲೈ ಮಾಡಿದ್ದಾರೆ ಅಂತೇಳಿ ನಿಮಗೆ ಈ ಮೂಲಕ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಅವರು ರಿಪ್ಲೈ ಏನು ಕೊಟ್ಟಿದ್ದಾರೆ ಅಂದರೆ ನಮಸ್ಕಾರ, ಅಂದರೆ ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ 2024ನೇ ಸಾಲಿನಲ್ಲಿ ಉತ್ತೀರ್ಣರಾದ ಮೆಟ್ರಿಕ್ ನಂತರ ಪ್ರೋತ್ಸಾಹಧನದ ಅರ್ಜಿಗಳನ್ನು PUC 3 ಪರೀಕ್ಷೆಗಳು ಮುಗಿದ ನಂತರವೇ ಆಹ್ವಾನಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಅಂತೇಳಿ ಈ ಥರ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ. ನಾವು ಇದಕ್ಕೂ ಮುಂಚೆ ಏನು ಹೇಳಿದ್ವಲ್ಲ, PUCಗೆ 3 ಪರೀಕ್ಷೆ ನಡೀತಾ ಇದೆ ಅಂತ. ಅಂದರೆ ಆದ್ದರಿಂದ ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ ಸ್ಪಷ್ಟವಾಗಿ ಹೇಳಿದ್ದಾರೆ, PUCಯ 3 ಪರೀಕ್ಷೆ ಮುಗಿದ ನಂತರವೇ ಅಂದರೆ ಅರ್ಜಿಯನ್ನು ಅಂದರೆ ಪ್ರೈಸ್ ಮನಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುವುದು ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಅರ್ಜಿ ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ PUCಯ 3ನೇ ಪರೀಕ್ಷೆಯ ಅಂದರೆ PUC 3rd ಎಕ್ಸಾಮು ರಿಸಲ್ಟ್ ಬಂದ ನಂತರವೇ ಈ ಒಂದು ಪ್ರೈಸ್ ಮನಿಗೆ ಅರ್ಜಿ ಸ್ಟಾರ್ಟ್ ಆಗುತ್ತದೆ. ಅದು ಯಾವಾಗ ಒಂದು ರಿಸಲ್ಟ್ ಬರುತ್ತಪ್ಪ ಅಂದರೆ ಜುಲೈ ತಿಂಗಳಲ್ಲಿ PUC 3rd ಎಕ್ಸಾಮಿನ ರಿಸಲ್ಟ್ ಬರುತ್ತದೆ. ಈಗ ಪ್ರೈಸ್ ಮನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜುಲೈ ಅಂದರೆ ರಿಸಲ್ಟ್ ಬಂದ ನಂತರ. ಈಗ ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ಬಂದರೆ ಅಥವಾ ಇಲ್ಲ 3rd ವೀಕಲ್ಲಿ ರಿಸಲ್ಟ್ ಬಂದರೆ, ಆ ರಿಸಲ್ಟ್ ಬಂದ ನಂತರ ಅಂದರೆ ಜುಲೈ ಕೊನೆಯ ವಾರದಲ್ಲಿ ಪ್ರೈಸ್ ಮನಿಗೆ ಅರ್ಜಿ ಪ್ರಾರಂಭವಾಗುತ್ತದೆ. ಈ ಒಂದು ಪ್ರೈಸ್ ಮನಿಯ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಲ್ಲಿ ಈ ಒಂದು NSK ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡುತ್ತೇವೆ. ಆದ್ದರಿಂದ ನಮ್ಮ ಈ ಒಂದು NSK ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.